Hi students, PUC first year. Next concept, equal set. What is equal set? Two set A and B are said to be equal if they have exactly the same element and we write A equal to B. Otherwise, the set is called unequal set. A not equal to B. A for example, correct two set ಈಗ ಅವ್ನು ಈಗ ದೇ ಹ್ಯಾವ್ ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ ಎ ಸೆಟ್ ಅಲ್ಲಿ ಬಿ ಸೆಟ್ ಅಲ್ಲಿ ಸೇಮ್ ಎಲಿಮೆಂಟ್ ಇರ್ಬೇಕ್ರಿ. ಫಾರ್ ಎಕ್ಸಾಂಪಲ್ ಈಗ 1 2 3 ಇದನ್ನು ಅಷ್ಟೇ 3 2 1 ಹೆಂಗಾಗ್ತ ಹೋದ್ರೆ 1 2 3 ಅಂತ ನೋಡ್ರಿ 3 2 1 ಅಂತ ನೋಡ್ರಿ. ಸೊ ಇಲ್ಲಿ ಏನಾದ್ರು 4 ಇತ್ತಪ್ಪ ಅಂದ್ರೆ ಇಟ್ ಇಸ್ ನಾಟ್ ಈಕ್ವಲ್ ಸೆಟ್, ಯಾಕಂದ್ರೆ 4 ಇದರಲ್ಲಿ ಇದ್ದಾರೆ. ಸೊ ಈಕ್ವಲ್ ಎಲಿಮೆಂಟ್ ಇರಬೇಕು, ಸೇಮ್ ಎಲಿಮೆಂಟ್. ಇದಕ್ಕೆ ಏನಂತೀವ್ರಿ ಇದಕ್ಕೆ? ಸೊ ಈಕ್ವಲ್ ಸೆಟ್ ಅಲ್ಲಿ ಫಾರ್ ಎಕ್ಸಾಂಪಲ್ 1 2 3 3 2 1 1 1 ಇದೆ 2 2 ಇದೆ 3 3 ದಟ್ ಇಸ್ ಕಾಲ್ಡ್ ಎ ಅಂಡ್ ಬಿ ಆರ್ ಏನಂತ್ರಿ ಈಕ್ವಲ್ ಸೆಟ್ ಆಗುತ್ತಾ. ಅನ್ಈಕ್ವಲ್ ಸೆಟ್ ಅಂದ್ರೆ ಯಾವ್ದಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲೇ ಬರ್ತೀವಿ ನೋಡ್ರಿ, ಎ ಇಸ್ ಈಕ್ವಲ್ ಟು ಎ ಬಿ ಸಿ, ಬಿ ಇಸ್ ಈಕ್ವಲ್ ಟು ಎ 1 ಅನ್ಈಕ್ವಲ್. ಎ ಇದೆ ಬಿ ಇಲ್ಲ ಸಿ ಇಲ್ಲ, ಅನ್ಈಕ್ವಲ್ ಸೆಟ್. ಗೊತ್ತಾಗ್ತಿದೆ? ಈಕ್ವಲ್ ಅಂದ್ರೆ ಈಕ್ವಲ್ ಎಲಿಮೆಂಟ್ಸ್ ಇರಬೇಕು, ಅಂದ್ರೆ ಸೇಮ್ ಎಲಿಮೆಂಟ್ಸ್ ಇರಬೇಕು, ದಟ್ ಇಸ್ ಕಾಲ್ಡ್ ಈಕ್ವಲ್ ಸೆಟ್. ಅದರ್ವೈಸ್ ಅನ್ಈಕ್ವಲ್ ಸೆಟ್. ನೆಕ್ಸ್ಟ್ ಡೆಫಿನೇಷನ್, ಇದು ಈಕ್ವಲ್ ಸೆಟ್ಗೆ ಅನದರ್ ಡೆಫಿನೇಷನ್ ನೋಡ್ರಿ. ಟು ಸೆಟ್ಸ್ ಆರ್ ಈಕ್ವಲ್ ಇಫ್ ಆಲ್ ದೇರ್ ಎಲಿಮೆಂಟ್ಸ್ ಆರ್ ಸೇಮ್. ಅಂದ್ರೆ ಅದೇ ಆಲ್ ಎಲಿಮೆಂಟ್ಸ್ ಆರ್ ಸೇಮ್ ಇರೋಕ್ರಿ, ಅಂದ್ರೆ ಎ ಆ್ಯಂಡ್ ಬಿ ಅಂತ ಸೇಮ್ ಎಲಿಮೆಂಟ್ಸ್ ಇರಬೇಕು, ಅದಕ್ಕೆ ಅಂತ ಈಕ್ವಲ್ ಸೆಟ್ ಅಂತ. So, equivalent set. What is equivalent set? Two sets called equivalent if they have same number of elements. ಇಲ್ಲಿ ನೋಡಿ, ಇದಕ್ಕೆ ಬೇರೆ ಬೇರೆ ಸೇಮ್ ನಂಬರ್ ಸೇಮ್ ಎಲಿಮೆಂಟ್ ಅಂದ್ರೆ ಸಪ್ರೇಟ್ ಈಕ್ವಿವೆಲೆಂಟ್ ಸೆಟ್ ಅಂದ್ರೆ ಗೊತ್ತಾ? ಎ ಬಿ ಸಿ ಡಿ ಡಿ ಸೆಟ್ 1 2 3 4 ಅಂದ್ರೆ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್. ಅಂದ್ರೆ ಈಗ ಇದು ಕಾರ್ಡಿನಾಲಿಟಿ ಎಷ್ಟು? ಕಾರ್ಡಿನಾಲಿಟಿ ಅಂದ್ರೆ ಕಲೆಕ್ಷನ್ ಆಫ್ ನಂಬರ್ ಆಫ್ ಎಲಿಮೆಂಟ್ಸ್. ಎಷ್ಟು ಅಂದ್ರೆ 1 2 3 4 ಎನ್ ಆಫ್ ಎ ಎಷ್ಟು 4 ಇದಾವೆ. ಇದು 1 2 3 4 ಎನ್ ಆಫ್ ಬಿ 4 ಇದಾವೆ. ಎಲಿಮೆಂಟ್ಸ್ ಕಾರ್ಡಿನಾಲಿಟಿ ಸೇಮ್ ಇತ್ತಪ್ಪ ಎರಡರಲ್ಲಿ ಅಂದ್ರೆ ಅದಕ್ಕೆ ಈಕ್ವಿವೆಲೆಂಟ್ ಸೆಟ್ ಅಲ್ಲಿ. ಅಂದ್ರೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಸೇಮ್ ಇರಬೇಕು, ಇದಕ್ಕೆ ಈಕ್ವಿವೆಲೆಂಟ್ ಸೆಟ್ ಅಲ್ಲಿ. ನೋಡ್ರಿ ಇದರಲ್ಲಿ ನೋಡ್ರಿ, ಇದು ಕಾರ್ಡಿನಾಲಿಟಿ 1 2 3 ಎನ್ ಆಫ್ ಎ 3 ನ, ಇದರಲ್ಲಿ 1 2 3 ಎನ್ ಆಫ್ 3 ಎನ್ ಆಫ್ ಬಿ ಇದು 3 ನ. ಸೊ ಇಟ್ ಈಸ್ ಒನ್ ಆಫ್ ದಿ ಈಕ್ವಿವೆಲೆಂಟ್ ಸೆಟ್. ನೆನ್ಪಿಟ್ಕೊಡ್ರಿ, ಅಂದ್ರೆ ಇದು ಈಕ್ವಿವೆಲೆಂಟ್ ಸೆಟ್ ಆಗುತ್ತೆ, ಯಾಕಂದ್ರೆ ಕಾರ್ಡಿನಾಲಿಟಿ ನಂಬರ್ ಆಫ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಸೇಮ್ ಇರ್ಬೇಕ್ರಿ, ಅದಕ್ಕೆ ಅಂದ್ರೆ ಈಕ್ವಲ್ ಸೆಟ್ ಆರ್ ಈಕ್ವಿವೆಲೆಂಟ್ ಸೆಟ್. ನೆನ್ಪಿಟ್ಕೊಡ್ರಿ, ಇವತ್ತು ನೋಟ್ ಬರ್ಕೊಡ್ರಿ ಎವ್ರಿ ಈಕ್ವಲ್ ಸೆಟ್ಸ್ ಈಸ್ if and only every equal sets is equivalent set. ಎಲ್ಲವೂ ಯಾವ್ಯಾವ ಈಕ್ವಲ್ ಸೆಟ್ ಇರ್ತಾವ ಅವೆಲ್ಲ ಈಕ್ವಲೆಂಟ್ ಸೆಟ್, ಯಾಕಂದ್ರೆ ಸೇಮ್ ಎಲಿಮೆಂಟ್ ಇರಬೇಕು, ಹಾಗೆ ಆಗಬೇಕು. ಬಟ್ ಎವ್ರಿ ಈಕ್ವಲೆಂಟ್ ಸೆಟ್ ಇಸ್ ನಾಟ್ ಎ ಈಕ್ವಲ್ ಸೆಟ್. ಎಲ್ಲ ಈಕ್ವಲೆಂಟ್ ಸೆಟ್ ಈಕ್ವಲ್ ಸೆಟ್ ಆಗಲ್ಲ, ಯಾಕಂದ್ರೆ ಇದು ಈಕ್ವಲೆಂಟ್ ಬಟ್ ಈಕ್ವಲ್ ಅಲ್ಲ ರೀ. ನೋಡಿ ಚೇಂಜ್ ಇರುತ್ತೆ. ಬಟ್ ಎಲ್ಲವೂ ಈಕ್ವಲ್ ಸೆಟ್ ಏನಾಗ ಈಕ್ವಲೆಂಟ್ ಸೆಟ್ ಆಗುತ್ತಾ? ಫಿಕ್ಸ್ ಆಗ ಮೈಂಡ್ ಆಗ. ಇಲ್ಲಿ ಅಂದ್ರೆ ಸೇಮ್ ಎಲಿಮೆಂಟ್ ಬೇಕು, ಇಲ್ಲಿ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಬೇಕು, ಅಷ್ಟೇ ಕಾನ್ಸೆಪ್ಟ್. ಎಲಿಮೆಂಟ್ ಸೇಮ್ ಇರಬೇಕು, ಇಲ್ಲಿ ಕಾರ್ಡಿನಾಲಿಟಿ ಸೇಮ್ ಇರಬೇಕು, ದಟ್ ಈಸ್ ದಿ ಈಕ್ವಲ್ ಆ್ಯಂಡ್ ಈಕ್ವಲೆಂಟ್ ಸೆಟ್. ಬಟ್ ಕಾನ್ಸ್ಟೆಂಟ್ ಇಟ್ ನಾಟ್ ಬಿ ಟ್ರೂ, ಅಂದ್ರೆ ಇಫ್ ಅಂಡ್ ಓನ್ಲಿ ಅಂದ್ರೆ ಉಲ್ಟಾ ಆಗಲ್ಲ. ಎವ್ರಿ ಈಕ್ವಲೆಂಟ್ ಸೆಟ್ ಇಸ್ ನಾಟ್ ಎ ಈಕ್ವಲ್ ಸೆಟ್. ಥ್ಯಾಂಕ್ ಯು. 2 ಅಲ್ಲಿ 4 ನೋಡ್ರಿ ಇಲ್ಲಿ. ಸೊ ದ ಫಾಲೋಯಿಂಗ್ ಆಫ್ ದಿ ಸ್ಟೇಟ್ ವೆದರ್ ಎ ಈಕ್ವಲ್ ಟು ಬಿ ಆರ್ ನಾಟ್
ಅಂತ ಕೇಳಿದ್ರೆ, ಅಂದರೆ ಈಕ್ವಲ್ ಸೆಟ್ ನಾಟ್ ಈಕ್ವಲ್ ಸೆಟ್ ಅಂತ ಕೇಳಿದ್ರೆ ರೀ ಸೊಲ್ಯೂಷನ್ ಕರೆಕ್ಟಾಗಿ ಹೇಳಿ. ಸೊಲ್ಯೂಷನ್ ಫಸ್ಟ್ ಕ್ವಶನ್ ನೋಡಿ ರೀ, ಎ ಏನಿದೆ ಎ ಬಿ ಸಿ ಡಿ, ಬಿ ಎಲ್ಲಿ ಏನಿದೆ ಬಿ ಸಿ ಬಿ ಎ ಅಂದರೆ ಎ ಬಿ ಸಿ ಡಿ ಸೇಮ್ ಇದಾವ. ಸೊ ಆನ್ಸರ್ ಈಸ್ ಸೆಕೆಂಡ್ ಒನ್. ಗೊತ್ತಾಗ್ತಿದೆ ಅದೇ ಸೆಕೆಂಡ್ ಒನ್ ಏನು ಕೇಳಿದ ನೋಡಿ. ಸೊ ಸೆಕೆಂಡ್ ಒನ್ ಏನು ಕೇಳಿದ್ರೆ 4A 12 6 16 ಎ ಸೆಟ್ಟಲ್ಲಿ 4A 12 16. ಬಿ ಸೆಟ್ಟಲ್ಲಿ ನೋಡ್ರಿ 4A 12 ಇಲ್ಲ ರೀ, ಬಿ ಸೆಟ್ಟಲ್ಲಿ 12 ಇಲ್ಲ. ಅಂದರೆ ಇಲ್ಲಿ ಏನು ಗೊತ್ತಾಗುತ್ತಪ್ಪ ಅಂದರೆ ಸೆಕೆಂಡ್ ಪ್ರಾಬ್ಲಮ್, ಎ ಸೆಟ್ ಅಂದರೆ 12 ಬಿಲಾಂಗ್ಸ್ ಟು ಎ ಇದೆ, ಬಟ್ 12 ನಾಟ್ ಬಿಲಾಂಗ್ಸ್ ಟು ಬಿ. ಗೊತ್ತಾಗ್ತಿದೆಯಾ ನೋಡ್ರಿ, ಎ ಸೆಟ್ಟಲ್ಲಿ 12 ಇದೆ ಬಟ್ ಬಿ ಸೆಟ್ಟಲ್ಲಿ 12 ಇಲ್ಲ. ಸೊ ಅವಾಗ ಏನಾಗುತ್ತೆ, ಎ ನಾಟ್ ಈಕ್ವಲ್ ಟು ಬಿ ಅಂದರೆ ಇದು ಅನ್ಈಕ್ವಲ್ ಸೆಟ್. ಏನಂತೀವ್ರಿ ಇದಕ್ಕೆ, ಅನ್ಈಕ್ವಲ್ ಸೆಟ್ ಅಂತ. ಥರ್ಡ್ ಒನ್ ನೋಡಿ. ಸೊ 2 4 6 8 10 ನೆಕ್ಸ್ಟ್ ಏನ ಬಿ ಅನ್ನೋದು ಪಾಸಿಟಿವ್ ಈವನ್ ಇಂಟೀಜರ್ ಎಕ್ಸ್ ಲೆಸ್ ದ್ಯಾನ್ ಈಕ್ವಲ್ ಟು 10 ಅಂತ ಕೇಳಿದ್ರೆ, ಪಾಸಿಟಿವ್ ಈವನ್ ಇಂಟೀಜರ್, ಈವನ್ ಅಂದ್ರೆ ಗೊತ್ತಲ್ರಿ ಸಮ ಸಂಖ್ಯೆ, ಇಂಟೀಜರ್ ಸೊ ಕರೆಕ್ಟಾಗಿ ಕೇಳಿದ್ರಿ. ಇಂಟೀಜರ್ ಅಂದ್ರೆ ಮನೆ ಹೇಳಿ 0 1 2 1 ಈ ಕಡೆ -1 -2 -3 ಇದರಲ್ಲಿ ಏನು ಕೇಳಿದ್ರೆ ಪಾಸಿಟಿವ್ ಈವನ್ ಇಂಟೀಜರ್. ಈವನ್ ಅಂದ್ರೆ ಗೊತ್ತಲ್ಲ 2 4 ಪಾಸಿಟಿವ್ ಅಂದ್ರೆ ಇವು, ಅದರಲ್ಲಿ ಈವನ್ ಅಂದ್ರೆ 2 4 6 ಅವು ಬರ್ತವೆ. ಯಾವ ಬಿ ಆಪ್ಷನ್ ಯಾವ 2 4 6 8 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಇರುತ್ತೆ. ಇಷ್ಟು ಬರ್ತವೆ ಬಿ ಆಪ್ಷನ್. ಅದು ಯಾಕಂದ್ರೆ ಅದು ಏನು ಕೇಳಿದ್ರೆ ಗೊತ್ತಾದು. ಸೊ ಅದು ರೋಸ್ಟ್ ಆಫ್ ಇದು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಐತಿ, ನಾವು ರೋಸ್ಟ್ ಆಫ್ ಫಾರ್ಮಿಗೆ ಕನ್ವರ್ಟ್ ಮಾಡಿ, ಅದು ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಐತಿ, ಲೀಸ್ಟಿಗೆ ಕನ್ವರ್ಟ್ ಮಾಡಿ. ಬಿ ಇದೆ ಅಂತ ಏನಿದೆ ಅಂತ ನೋಡಿದ್ರೆ ಎ 2 4 6 8 ಸೇಮ್ ಇದೆ, ಅಂದರೆ ಹ್ಯಾನ್ಸ್ ಎ ಈಕ್ವಲ್ ಟು ಬಿ ಈಕ್ವಲ್ ಸೆಟ್ ಅಲ್ಲ. ನೆಕ್ಸ್ಟ್ ಫೋರ್ತ್ ಕ್ವಶನ್. ಫೋರ್ತ್ ಏನು, ಎಕ್ಸ್ ಈಸ್ ಎ ಮಲ್ಟಿಪಲ್ ಆಫ್ 10 ರೀ. ಎಕ್ಸ್ ಇಸ್ ಮಲ್ಟಿಪಲ್ ಆಫ್ 10 ಅಂದರೆ ಯಾವ 10 10 1 10 10 2 20 30 40 ಇವೆಲ್ಲ ಬರ್ತವೆ. ಬಟ್ ಬಿ ಆಪ್ಷನ್ ಏನು ಕೊಟ್ಟಾನ, ಬಿ ಆಪ್ಷನ್ ಏನು ಕೊಟ್ಟಾನಂದ್ರಿ 10 15 ಇದೆ, ಗೊತ್ತಾಗ್ತದೆ 15 ಇದೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ 20 ಕೊಟ್ಟಿದ್ದಾನೆ. ನೆಕ್ಸ್ಟ್ 25. ಬಟ್ ಸ್ವಲ್ಪ ಕರೆಕ್ಟಾಗಿ ಕೇಳಿದ್ರೆ 10 ಇದೆ, ಓಕೆ 20 ಇದೆ, 30 ಇದೆ, 40 ಇದೆ. ಬಟ್ ಆ 15 ಅನ್ನೋದು ಎ ಇಲ್ಲ ರೀ, ಅಂದರೆ 15 ಬಿಲಾಂಗ್ಸ್ ಟು ಬಿ ಬಟ್ 15 ನಾಟ್ ಬಿಲಾಂಗ್ಸ್ ಟು ಎ. ಸೊ ಈ ಥರ ಬಂದಿದೆಯಪ್ಪ ಅಂದರೆ ಹೆನ್ಸ್ ಎ ನಾಟ್ ಈಕ್ವಲ್ ಟು ಬಿ, ದಟ್ ಇಸ್ ಕಾಲ್ಡ್ ಅನ್ಈಕ್ವಲ್ ಸೆಟ್. ಇವು ಈಕ್ವಲ್ ಅಲ್ಲ ರೀ, ಅನ್ಈಕ್ವಲ್ ಸೇಮ್ ಇರಬಹುದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಸೊ ಫೋರ್ತ್ ಆಗ್ತಂತ ಫಿಫ್ತ್ ಒಂದು ನೋಡ್ರಿ, ಏನು ಕೇಳಿದೆ ನೋಡ್ರಿ ಫಿಫ್ತ್ ಫೋರ್ತ್ ಆಗ್ತಂತ. ನೆಕ್ಸ್ಟ್ ಸ್ವಲ್ಪ ಕರೆಕ್ಟಾಗಿ ಕೇಳ್ರಿ ರೀ. ಈ ಈಕ್ವಿವೆಲೆಂಟ್ ಅಂದ್ರೆ ಹೇಳ್ಬಿಡಪ್ಪ, ಇದ್ರ ಆ್ಯಕ್ಚುಲಿ ಕ್ವಶನ್ ಕೊಟ್ಟಿಲ್ಲ. ಈಕ್ವಿವೆಲೆಂಟ್ ಸೆಟ್ ನೋಡ್ರಿ, ಯಾವ್ಯಾವ ಈಕ್ವಲ್ ಸೆಟ್ ಆಗಿರ್ತಾವೆ ಅವೆಲ್ಲ ಏನಾಗ್ತವೆ ರೀ, ಈಕ್ವಿವೆಲೆಂಟ್ ಸೆಟ್ ಆಗಿರ್ತಾವೆ. ಸೊ ಇದು ಈಕ್ವಲ್ ಸೆಟ್ ಅಂದರೆ ಈಕ್ವಿವೆಲೆಂಟ್ ಸೆಟ್, ಇದನ್ನು ಈಕ್ವಿವೆಲೆಂಟ್ ಸೆಟ್, ಇದು ಕೊಟ್ಟಿಲ್ಲ. ಇವೆರಡು ಈಕ್ವಿವೆಲೆಂಟ್ ಸೆಟ್, ಇವೆರಡು ಆಗ್ತಾವೆ ರೀ. ಇದು ಆಗಲ್ಲ, ಯಾಕಂದ್ರೆ ಇದು ಕಾರ್ಡಿನಾಡಿ ನೋಡ್ರಿ 15 25 ಎಷ್ಟು ಫೈವ್, ಇಟ್ ಈಸ್ ನಾಟ್ ಎ ಈಕ್ವಿವೆಲೆಂಟ್ ಸೆಟ್. ಇದು ಇಟ್ ಈಸ್ ನೋಡೋಣ ಎ ಎಷ್ಟೆಲ್ಲ ನೋಡಿದ್ರೆ ಸೆಕೆಂಡ್ ಕ್ವಶನ್ ಎ 4 8 12 6 4 ಬಿ ಅಲ್ಲಿ 4 ಅಂದರೆ ಎದು ಕಾರ್ಡಿನಾಲಿಟಿ 4 ಬಿದು ಕಾರ್ಡಿನಾಲಿಟಿ 4 ಅಂದರೆ ಇದು ಈಕ್ವಿವೆಲೆಂಟ್ ಸೆಟ್ ಅಲ್ಲಿ, ಬಟ್ ನಾಟ್ ಈಕ್ವಲ್ ಸೆಟ್. ಈಕ್ವಿವೆಲೆಂಟ್ ಸೆಟ್ ಆಗುತ್ತಾ ಬಟ್ ನಾಟ್ ಈಕ್ವಲ್ ಸೆಟ್. ಅರ್ಥ ಆಗುತ್ತಾ? ಇದು ಈಕ್ವಿವೆಲೆಂಟ್ ಇಟ್ ಈಸ್ ನಾಟ್ ಈಕ್ವಲ್ ಎರಡು. ನೆಕ್ಸ್ಟ್ 1.2 ಸಿಕ್ಸ್ತ್ ಅಂತ ಅವ್ರು ಏನು ಕೇಳಿದೆ ಅಂದರೆ ABCD ಅಪ್ ಟು G ವರೆಗೆ ಕೊಟ್ಟಿದೆ ಅಂದರೆ ಇದರೊಳಗೆ ಈಕ್ವಲ್ ಸೆಟ್ ಯಾವುದು ಅಂತ ರೀ ನೀವೇ ಸರ್ಚ್ ಮಾಡ್ರಿ. ಇದರಲ್ಲಿ ಈಕ್ವಲ್ ಬಿ ಆ್ಯಂಡ್ ಡಿ ನೋಡ್ರಿ ಸೇಮ್ ಕಾಣ್ತಿದ್ಯಾ, ಬಿ ಸೆಟ್ ಡಿ ಸೆಟ್ ಸೇಮ್ ಎಲಿಮೆಂಟ್ ಇರ್ತಾವೆ ನೋಡ್ರಿ, ಸೇಮ್ ಇದಾವೆ. ಅದೇ ಥರ ಇ ಆ್ಯಂಡ್ ಜಿ ಸೇಮ್ ಇದಾವೆ, ಮತ್ತು ಬೇರೆ ಸೆಟ್ಟಿನ ಎಲಿಮೆಂಟ್ ಸೇಮ್ ಇಲ್ಲ ರೀ. ಅದಕ್ಕೆ ಏನಂತೀವಿ
ಈಕ್ವಲ್ ಸೆಟ್ ಇವೆರಡೇ ಈಕ್ವಲ್, ಉಳಿದಿದ್ದೆಲ್ಲ ಏನಾದ್ರೆ ಅನ್ಈಕ್ವಲ್ ಸೆಟ್. ಅಲ್ಲಿ ಫಿಫ್ತ್ ಕ್ವಶನ್ ಏನು ಕೇಳಿದ ನೋಡ್ರಿ, ಎರಡು ಸೆಟ್ ಕೊಟ್ಟಾಗ ಎ = 2, 3, ಬಿ = ದಿಸ್ ಈಕ್ವೇಷನ್, ಎ ಆ್ಯಂಡ್ ಬಿ ಆರ್ ಈಕ್ವಲ್ ಸೆಟ್ ಆ ನಾಟ್ ಅಂತ ಕಂಡುಹಿಡಿಯಿರಿ. ಸ್ವಲ್ಪ ಕರೆಕ್ಟಾಗಿ ಕೇಳಿದ್ರೆ ಇದು ಏನಂದ್ರೆ ಸೆಟ್, ಇದು ರೋಸ್ಟರ್ ಫಾರ್ಮಲ್ ಇದೆ. ಓಕೆ, ಇದೇನಿದೆ ಸೆಟ್ ಬಿಲ್ಡರ್ ಫಾರ್ಮಲ್ ಇದೆ, ಸ್ಟೇಟ್ಮೆಂಟ್ ಫಾರ್ಮಲ್ ಇದೆ, ಲೀಸ್ಟ್ ಫಾರ್ಮಲ್ ಬರೋಣ ಅಂದರೆ ರೋಸ್ಟರ್ ಫಾರ್ಮಲ್ ಬರೋಣ. ಸೊ ಡಿ ಅಂದರೆ ಏನಿದೆ x² + 5x + 6 = 0, ದಟ್ ಇಸ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. 6 plus into plus 1 6 is 6. Right, 5 under 2 3 ja 2 3 ja 5 under 2 3 ja 6. 5 under plus 5 plus 2 plus 2 plus 5 3 under 5. Correct. So it will have x² plus 2x plus 3x plus 6 equal to 0. Next x common x under x plus 2, 3 common x plus 2 equal to 0. So x plus 2 common x plus 3 equal to 0. That is called factor form. In factor form is root common. So x plus 3 equal to 0. X is equal to -2. X is equal to -3. So under B option ಏನು ಕೊಡೋಕ್ಕಾಗುತ್ತೆ ಸ್ವಲ್ಪ ಕರೆಕ್ಟಾಗಿ ಕೇಳಿ. x ಗೆ -2 ಕೊಟ್ಟರೆ ಆನ್ಸರ್ 0 ಬರುತ್ತೆ, x ಗೆ -3 ಕೊಟ್ಟರೆ ಆನ್ಸರ್ 0 ಬರುತ್ತೆ. ಅಂದರೆ -2, -3. ರೈಟ್, ಇಲ್ಲಿ 2, 3 ಇಲ್ಲಿ ಏನಿದೆ -2 -3 ಇದೆ. ಅಂದರೆ ಇಲ್ಲೇ ಗೊತ್ತಾಗುತ್ತಾ ಇವೆರಡು ಈಕ್ವಲ್ ಸೆಟ್ ಅಲ್ಲ. ಹೆನ್ಸ್ ಏನು ಮಾಡ್ತೀವಿ, A not equal to B, but it is a equivalent set. ಯಾಕಂದ್ರೆ ಇದು ಕಾರ್ಡಿನಾಲಿಟಿ ಏನು ಅಂದ್ರೆ ಕಾರ್ಡಿನಾಲಿಟಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದಾವೆ 1 2, ಇದು ಕಾರ್ಡಿನಾಲಿಟಿ 1 2 ಅಂದ್ರೆ ಎ ಆ್ಯಂಡ್ ಬಿ ಆರ್ ಈಕ್ವಿವೆಲೆಂಟ್ ಸೆಟ್, ನಾಟ್ ಎ ಈಕ್ವಲ್ ಸೆಟ್. ಗೊತ್ತಾಗ್ತಿದೆಯಾ? ಓಕೆ, ಸೆಕೆಂಡ್ ಒನ್ ಕ್ವಶನ್ ಏನು ಕೇಳಿದ ನೋಡ್ರಿ. ಸೊ ಎಕ್ಸ್ ಈಸ್ ಎ ಲೆಟರ್ ಆಫ್ ದಿ ವರ್ಡ್ ಫಾಲೋ ಅದೇನಂದ್ರೆ ಸ್ಟೇಟ್ಮೆಂಟ್ ಫಾರ್ಮ್ ಅಂತ ಲೀಸ್ಟ್ ಫಾರ್ಮ್ ಬರೀರಿ. FOLW ಕರೆಕ್ಟಾ? ಫಾಲೋ ಏನು ಮಾಡ್ತೀವಿ FOLW ಅಂತ ಬರ್ತೀವಿ. ಕರೆಕ್ಟಾ? ಬಿ ಆಪ್ಷನ್ ಇದೆ ಅಂದರೆ ಬಿ ಕ್ವಶನ್ ಏನು ಕೇಳಿದ ನೋಡ್ರಿ. ಬಿ ಕ್ವಶನ್ ವೈ ಈಸ್ ಎ ಲೆಟರ್ ಆಫ್ ದಿ ವರ್ಡ್ ವೂಲ್ಫ್. ವೂಲ್ಫ್ ಅಂದರೆ ತೋಳರೆ. ವೂಲ್ಫ್ ಅದು ಇದು ಬರೋದ್ರೆ WOLF ನೋಡ್ರಿ. F ಐತಿ, O ಇದೆ, L ಇದೆ, W. ಹೆನ್ಸ್ A equal to B, equal set and also equivalent. ಯಾಕಂದ್ರೆ 1 2 3 4 cardinality 4, 1 2 3 4 cardinality 4, therefore equivalent set. Next example 7 ಸೇಮ್ ಇದೆ, ಈಕ್ವಲ್ ಸೆಟ್ ಕಂಡುಹಿಡಿಯಬೇಕು. ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು. ಎಕ್ಸಾಂಪಲ್ 8 ಸೇಮ್ ಇದೆ, ಟ್ರೈ ಮಾಡ್ರಿ. ಈಕ್ವಲ್ ಸೆಟ್ ಅಂತ ಟ್ರೈ ಮಾಡ್ರಿ. ಥ್ಯಾಂಕ್ ಯು. ನೆಕ್ಸ್ಟ್ ಕಾನ್ಸೆಪ್ಟ್ ಸಿಂಗಲ್ಟನ್ ಸೆಟ್. ಸಿಂಗಲ್ಟನ್ ಸೆಟ್ ಅಂದರೆ ಏನಂದರೆ ಎ ಸೆಟ್ ಹ್ಯಾವಿಂಗ್ ಓನ್ಲಿ ಒನ್ ಎಲಿಮೆಂಟ್. ಈ ಫಾರ್ ಎಕ್ಸಾಂಪಲ್ ಸೆಟ್ B = 5. ಒಂದೇ ಎಲಿಮೆಂಟ್ ಇದ್ರೆ ಅದಕ್ಕೆ ಅಂತೀವಿ ಸಿಂಗಲ್ಟನ್ ಸೆಟ್ ಅಂತೀವಿ. ಓನ್ಲಿ ಒನ್ ಎಲಿಮೆಂಟ್ ಅದಕ್ಕೆ ಅಂತೀವಿ ಸಿಂಗಲ್ಟನ್ ಸೆಟ್. ಈಗ ಸರ್ ಈಗ ಇಟ್ ಈಸ್ ನಾಟ್ ಎ ಸಿಂಗಲ್ಟನ್ ಸೆಟ್, ಇಟ್ ಈಸ್ ಎ ಸೆಟ್. ಸಿಂಗಲ್ಟನ್ ಸೆಟ್ ಆಗಲ್ಲ, ಯಾಕಂದ್ರೆ ಓನ್ಲಿ ಒನ್ ಎಲಿಮೆಂಟ್ ಇತ್ತು. ಈಗ ಸಿಂಗಲ್ಟನ್ ಸೆಟ್ ರೀ. ಇದು ಆಕ್ಚುಲಿ ಈ ಸಿಂಬಲ್ ಎಂಟಿ ಸೆಟ್, ಬಟ್ ಈ ಸೆಟ್ ಒಳಗಡೆ ಒಂದು ಎಲಿಮೆಂಟ್ ಇದ್ದಂಗೆ ಅದು ಇದೇನಂತ ಸಿಂಗಲ್ಟನ್ ಸೆಟ್ ಆಗುತ್ತೆ. ಈಗ ಎಂಟಿ ಬರೆಯೋದಂದ್ರೆ ಈ ಥರ ಬರೆಯೋದು, ಇದು ಎಂಟಿ. ಇಲ್ಲಾಂದ್ರೆ ಈ ಥರ ಬರೆಯೋದು, ಇದು ಎಂಟಿ. ಬಟ್ ಒಂದು ಸೆಟ್ ಒಳಗಡೆ ಒಂದು ಎಲಿಮೆಂಟ್ ಇದೆಯಪ್ಪ ಅಂದ್ರೆ ದಟ್ ಇಸ್ ಕಾಲ್ಡ್ ಸಿಂಗಲ್ಟನ್ ಸೆಟ್ ಅಂತ ಇದಕ್ಕೆ. ಓಕೆನಾ? ನೆಕ್ಸ್ಟ್ ಸಬ್ಸೆಟ್ ಇದೆ. ಎ ಸೆಟ್ ಎ ಈಸ್ ಸೇಡ್ ಟು ಬಿ ಸಬ್ಸೆಟ್ ಆಫ್ ದಿ ಸೆಟ್ ಬಿ. ಅಂದರೆ ಒಂದು ಏನಾದ್ರು ಸಬ್ಸೆಟ್ ಆಫ್ ಸೆಟ್ ಬಿ ಆಗಬೇಕು ಅಂದರೆ ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಆಲ್ಸೋ ಆನ್ ಎನ್ ಎಲಿಮೆಂಟ್ ಬಿ. ಈ ಫಾರ್ ಎಕ್ಸಾಂಪಲ್ ಸ್ವಲ್ಪ ಕರೆಕ್ಟಾಗಿ ಕೇಳಿ.
ಏನಪ್ಪ 1, 2, 3 ಇದೆ ತಂದ್ಕೊಡ್ರಿ ಕರೆಕ್ಟಾ. ಸೊ ಈಗ ಎ ಸೆಟ್ ಬರೀಬೇಕು. ಎ ಸೆಟ್ ಅಂದರೆ ಸರ್ ಕರೆಕ್ಟಾಗಿ ಕೇಳಿದ್ವಿ. A1 ಅಂತ ಕನ್ಸಿಡರ್ ಮಾಡ್ತಾರೆ. 1 ಇದರೊಳಗೆ ಎಲಿಮೆಂಟ್ ಬರೀ ಅಂದ್ರೆ ಅವಾಗ ಏನಂತ A1 ಈ ಸಬ್ಸೆಟ್ ಆಫ್ ಬಿ ಅಂತ. ನೆಕ್ಸ್ಟ್ A2 ಬಂದಿರ 2 ಬರೋಣ. ಸೊ A2 ಇಸ್ ದ ಸಬ್ಸೆಟ್ ಆಫ್ ಬಿ. ಈ A2 ಸಬ್ಸೆಟ್ ನಾಟ್ ಸಬ್ಸೆಟ್ ಆಫ್ A1 ಬಿಗಾಗತ್ತೆ ರೀ. ಅಂದರೆ ಬಿ ಇಲ್ಲಿರುವ ಎಲಿಮೆಂಟ್ ತೊಗೊಂಡಿದ್ದೀನಿ ನಾನು. ನೆಕ್ಸ್ಟ್ A3 is a subset of B. Next A4 is subset of B. Next A5 1, 3 A5 is subset of B. Next 2, 3 A6 is subset of B. Next A7 same element ಬರೀಬಹುದು. A7 is subset of B. Next A8 empty set is also called subset of B. ಅಂದ್ರೆ ಈ ಒಂದು B ನ ಸೆಟ್ಟಿಗೆ ಎಷ್ಟು ಸಬ್ಸೆಟ್ ಬರೀಬಹುದು ಅಂದ್ರೆ 8 ಬರೀಬಹುದು. ನೋಡ್ರಿ ಯಾವ್ದಾರ ಬರೀಬಹುದು. ನೋಡಿ 1 ನ ಎಲಿಮೆಂಟ್ ಇದೆ. ಎಸ್ ಅಂದ್ರೆ A1 is subset of B. 2 ಅನ್ನೋದು ಇದೆ. A2 is subset of B. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 8 ಅಂತ ಅನ್ಕೊಳ್ಳಿ. ಈ 8 ಇದರಲ್ಲಿದೆಯಾ? ಇಲ್ಲ ರೀ. ಅವಾಗ ಏನಂತ A3 ಇಸ್ ನಾಟ್ ಸಬ್ಸೆಟ್ ಆಫ್ ಬಿ ಆಗುತ್ತೆ. ಅಂದ್ರೆ ಅದರಲ್ಲೇ ಎಲಿಮೆಂಟ್ ತಗೊಂಡ್ರಿ ಅಂತ. A3 is subset of B. A4 1, 2 ಇದೆ. A4 is subset of B. 1, 3 ಇದೆ. A5 is subset of B. 2, 3 A6 subset of 1, 2, 3 ಅದೊಂದೇ ಎಲಿಮೆಂಟ್ ಬರೀಬಹುದು ರೀ. ಸಬ್ಸೆಟ್ ಆಫ್ ಬಿ. A8 ಎಂಟಿ ಇರುತ್ತೆ ಇದ್ರೊಳಗೆ. ಒಂದು ಎಂಟಿ ಅನ್ನೋ ಸೆಟ್ ಅನ್ನೋದು ಇರುತ್ತೆ. ಅಂದರೆ ಎಷ್ಟು ಬರಿಬೋದು ರೀ? 8 ಬರಿಬೋದು. ಸಬ್ಸೆಟ್ ಬರಿಬೋದು. ಇದನ್ನ ಇನ್ನೊಂದು ಥರನೂ ಪ್ರೂವ್ ಮಾಡ್ಬೋದು ರೀ. ಎಷ್ಟು ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ ಎಷ್ಟು ಅಂತ ಕೇಳಬಹುದು. ಅವಾಗ ಏನು ಮಾಡಬೇಕಂದ್ರೆ ಒಂದು ಫಾರ್ಮುಲಾ ಇದೆ. 1, 2, 3 2 ಪವರ್ 3 ಮಾಡಿ ಆನ್ಸರ್ ಏನು 8 ಆಗುತ್ತೆ. ಅಂದರೆ 2 ಪವರ್ 3 ಮಾಡಿದರೆ 8 ಸಬ್ಸೆಟ್ ಬರಿಬೋದು. ಇದಕ್ಕೆ ಈ ಕಲೆಕ್ಷನ್ ಆಫ್ ಸಬ್ಸೆಟ್ ಏನಂತೀವಿ? ಪವರ್ ಸೆಟ್ ಅಂತೀವಿ. ಮುಂದೆ ಕಲಿತೀರಿ. ಪವರ್ ಸೆಟ್ ಅಂದರೆ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್. ಎಷ್ಟು ಬರೀಬೋದು ಹೇಳಿ? 1, 2, 3 ಅಪ್ ಟು ಎಷ್ಟು ಬರೀಬೋದು? 8 ಬರೀಬೋದು. ಅದನ್ನು ಯಾವ ಥರ ಫಾರ್ಮುಲಾ ಅಂದರೆ 2 ಪವರ್ 1, 2, 3 ಅಂದರೆ 3 ಆಗ್ತದೆ. 2 ಪವರ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 8 ಸಬ್ಸೆಟ್. ಈ ಬೇರೆ ಎಲಿಮೆಂಟ್ ಒಂದೇ ಇದ್ರೆ 2 ಪವರ್ 1 2 ಬರ್ತಾವೆ. ಒಂದು ಇದೊಂದು ಸೆಟ್, ಇದೊಂದು ಎಂಟಿ ಸೆಟ್. ಇಲ್ಲಿ ಎಷ್ಟೇ ಕಾರ್ಡಿನಾಲಿಟಿ ಎಷ್ಟಿರುತ್ತೆ ಅದೊಂದು ಪವರ್ ಹಾಕಿ 2 ಪವರಿಗೆ ಹಾಕಿ. ಇಲ್ಲಿ ಕಾರ್ಡಿನಾಲಿಟಿ ಅಂದರೆ ಫಾರ್ಮುಲಾ ಅಂದರೆ 2 ಪವರ್ ಎನ್ ಆಫ್ ಎ. ಈ ಎನ್ ಆಫ್ ಎ ಅಂದರೆ ಕಾರ್ಡಿನಾಲಿಟಿ ಆಫ್ ಎ. ಅದು ಹಾಕಿದ್ರೆ ವ್ಯಾಲ್ಯೂ ಬರ್ತದೆ. ಓಕೆನಾ? ನೆಕ್ಸ್ಟ್ ಅಂದರೆ ಅದನ್ನ ಹೇಳಿ ನೋಡ್ರಿ. ಎ ಅನ್ನೋದು ಸಬ್ಸೆಟ್ ಆಫ್ ಬಿ ಆಗ್ಬೇಕಂದ್ರೆ ಎವರಿ ಎಲಿಮೆಂಟ್ ಆಫ್ ಎ, ಎಲ್ಲಿರುವ ಎಲಿಮೆಂಟ್ ಎಲ್ಲವೂ ಇಸ್ ಆಲ್ಸೋ ಆ್ಯನ್ ಎಲಿಮೆಂಟ್ ಆಫ್ ಬಿ. ಎಲ್ಲಿರುವ ಎಲ್ಲ ಎಲಿಮೆಂಟು ಬಿ ಯಲ್ಲಿ ಇರಲೇಬೇಕು. ಅವಾಗ ಏನಾಗುತ್ತಾ? ಸಬ್ಸೆಟ್ ಆಗುತ್ತಾ? ನೆನಪಿರಲಿ. ನೆಕ್ಸ್ಟ್ ಎಂಟಿ ಸೆಟ್ ಇಸ್ ಆಲ್ಸೋ ಸಬ್ಸೆಟ್ ಆಫ್ ಈಚ್ ಸೆಟ್. ಈಚ್ ಸೆಟ್ಟಿಗೂ ಎಂಟಿ ಅನ್ನೋದು ಸಬ್ಸೆಟ್ ಆಗುತ್ತಾ? ನೆನಪಿರಲಿ. ನೆಕ್ಸ್ಟ್ ನಂಬರ್ ಆಫ್ ಸಬ್ಸೆಟ್ ಆಫ್ ಸೆಟ್ ಹ್ಯಾವಿಂಗ್ n ಎಲಿಮೆಂಟ್ಸ್ ಈಸ್ ಈಕ್ವಲ್ ಟು 2 ಪವರ್ n. ಅಂದರೆ ನಂಬರ್ ಆಫ್ ಸಬ್ಸೆಟ್ ಎಷ್ಟಿದಾವೆ ಅಂತ ಕಂಡುಹಿಡಿಯಬೇಕಾದ್ರೆ ಫಾರ್ಮುಲಾ 2 ಪವರ್ n. n ಅಂದರೆ ಕಾರ್ಡಿನಾಲಿಟಿ. ಹಿಂಗಾದ್ರು ಬರೀರಿ, ಹಿಂಗಾದ್ರು ಹಿಂಗೆ ಬರೀರಿ. ಕಾರ್ಡಿನಾಲಿಟಿ ಆಫ್ ಎ 2 ಪವರ್ n ಎ ಅಂದರೆ ಏನಂದರೆ ನಂಬರ್ ಆಫ್ ಸಬ್ಸೆಟ್ ಸಿಗುತ್ತಾ. ನೆಕ್ಸ್ಟ್ ಎ ಇಸ್ ಎ ಸಬ್ಸೆಟ್ ಆಫ್ ಬಿ. ಡಿನೋಟ್ ಮಾಡೋದು ಎ ಸಬ್ಸೆಟ್ ಆಫ್ ಬಿ ಅಂತ ಹಿಂಗೆ ಬರಿತೀವಿ ಡಿನೋಟ್. ಬಿ ಸಬ್ಸೆಟ್ ಆಫ್ ಎ, ಬಿ ಸಬ್ಸೆಟ್ ಆಫ್ ಎ ಅಂತ ಬರ್ತೀವಿ. ಅಂದರೆ ಇದೇ ಮೇನ್. ಬಿ ಏನಂದರೆ ಸೂಪರ್ ಸೆಟ್ ಅಂತ, ಅಂದರೆ ದೊಡ್ಡದಿದೆ ಬಿ ಇದರೊಳಗೆ ಆ ಥರ. ನೆಕ್ಸ್ಟ್ ಪ್ರಾಪರ್ ಸೆಟ್, ವೆರಿ ವೆರಿ ಇಂಪಾರ್ಟೆಂಟ್. ಎ ಪ್ರಾಪರ್ ಸೆಟ್ ಅಂದರೆ ಎ ಸಬ್ಸೆಟ್ ಆಫ್ ದಟ್ ಕಂಟೈನಿಂಗ್ ಸೇಮ್ ಬಟ್ ನಾಟ್ ಆಲ್ ಎಲಿಮೆಂಟ್ಸ್. ಅಂದರೆ ಏನು ಗೊತ್ತೇನ್ರಿ? ಇದರಲ್ಲಿ ಇದು ಒಂದು ಆಲ್ ಎಲಿಮೆಂಟ್ ಇರಬಾರ್ದು ಇದ್ರ ಜೊತೆಗೆ. ಈಗ ನೋಡ್ರಿ ಎ ಸೆವೆನ್ 1, 2, 3 ಇರುವ ಇಟ್ ಈಸ್ ನಾಟ್ ಎ ಪ್ರಾಪರ್ ಸೆಟ್. ಇದು ಪ್ರಾಪರ್ 1, 2, 3 ಇಲ್ಲ ಪ್ರಾಪರ್ ಸೆಟ್. ಅವ್ರಿಗೆ ಕಂಟೈನ್ ಸೇಮ್ ಬಟ್ ನಾಟ್ ಆಲ್ ಎಲಿಮೆಂಟ್ಸ್. ಎಲ್ಲ ಎಲಿಮೆಂಟ್ಸ್ ಇರಬಾರ್ದು.
ಇದು ಪ್ರಾಪರ್ ಸೆಟ್, ಇದು ಪ್ರಾಪರ್, ಇದು ಪ್ರಾಪರ್, ಇದು ಪ್ರಾಪರ್, ಪ್ರಾಪರ್, ಪ್ರಾಪರ್ ಏನಂತೀವ್ರಿ ಇವಕ್ಕೆಲ್ಲ ಪ್ರಾಪರ್ ಸಬ್ಸೆಟ್ ಅಂತೀವಿ. ಸಬ್ಸೆಟ್ ಅಲ್ಲಿ 2 ಟೈಪ್ಸ್, ಪ್ರಾಪರ್ ಸಬ್ಸೆಟ್, ಇಂಪ್ರಾಪರ್ ಸಬ್ಸೆಟ್ ಅಂತ ಬರ್ತೀವಿ. ಸೊ ಇವೆಲ್ಲ ಪ್ರಾಪರ್ ಇದು ಒಂದು ಅದಾರೆ. ಇಂಪ್ರಾಪರ್ ಅಂದರೆ ಸೇಮ್ ಆ್ಯಂಡ್ ಆಲ್ ಎಲಿಮೆಂಟ್ಸ್ ಸೇಮ್ ಇರ್ಬೋದು. ಆಲ್ ಎಲಿಮೆಂಟ್ಸ್ ಇರೋದು ಯಾವುದಕ್ಕೆ ಇದು ಈಸಿ ಇಂಪ್ರಾಪರ್ ಸಬ್ಸೆಟ್ ಅಂತ. A7 is a ಇಂಪ್ರಾಪರ್ ಸಬ್ಸೆಟ್. ಮತ್ತೆ ಸಬ್ಸೆಟ್ ಅಲ್ಲಿ 2 ಟೈಪ್ಸ್, ಪ್ರಾಪರ್, ಇಂಪ್ರಾಪರ್. ನೆಕ್ಸ್ಟ್ ಸರ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ ಅಂದ್ರೆ ಏನು ಕಂಡುಹಿಡಿಯೋದಂದ್ರೆ ರೀ ಇಷ್ಟರಲ್ಲಿ ಎಲ್ಲ ಪ್ರಾಪರ್, ಬಟ್ ಇದೊಂದು ಯಾರು ಫಾರ್ಮುಲಾ ಏನಂದ್ರೆ 2 ಪವರ್ n ಹಾಕಿದ್ರೆ -1 ಮಾಡಿ ಇದನ್ನು ಲೆಸ್ ಮಾಡೋಕ್ಕಲ್ಲ, ಅದೇ ಫಾರ್ಮುಲಾ 2 ಪವರ್ n -1. ಈ ಟೋಟಲ್ ಸಬ್ಸೆಟ್ ಅಲ್ಲಿ ಎಲ್ಲ ಬರ್ತವೆ ಸಬ್ಸೆಟ್ಸ್ ಈ ಫಾರ್ಮುಲಾ ಹಾಕಿದ್ರೆ ಆದರೆ -1 ಮಾಡ್ರಿ, ಯಾಕಂದ್ರೆ ಇದು ತೆಗಿಬೇಕು. ಯಾಕಂದ್ರೆ ಇಂಪ್ರಾಪರ್ ಸಬ್ಸೆಟ್ ಅದನ್ನೇ ಬಂದಿದೆ. ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ ಈಸ್ 2 ಪವರ್ n -1. ಎಕ್ಸಾಂಪಲ್ 9 ಏನು ಕೇಳಿದ ನೋಡ್ರಿ, ಕನ್ಸಿಡರ್ ದಿ ಸೆಟ್ ಕೊಟ್ಟಾಗ ಇನ್ಸೈಡ್ ದಿ ಸಿಂಬಲ್ ಆಫ್ ಸಬ್ಸೆಟ್ ಆರ್ ನಾಟ್ ಸಬ್ಸೆಟ್ ಬಿಟ್ವೀನ್ ದಿ ಈಚ್ ಆಫ್ ದಿ ಫಾಲೋಯಿಂಗ್ ಪೇರ್ ಆಫ್ ದಿ ಸೆಟ್. ಇವು ಕೊಟ್ಟಾಗ ಸೆಟ್ ಇವು ಸಬ್ಸೆಟ್ ನಾಟ್ ಸಬ್ಸೆಟ್ ಅಂತ ಕಂಡಿಡಿದೆ. ಸ್ವಲ್ಪ ಕರೆಕ್ಟಾಗಿ ಹೇಳಿ. ಎನ್ ಟಿ ಇದ್ರೊಳಗೆ ನಾ ಹೇಳಿದೆ ಟಿ ಅನ್ನೋದು ಸೆಟ್ಟಲ್ಲಿ ನಂಬರ್ ಆಫ್ ಸಬ್ಸೆಟ್ ಬರ್ಬೋದು, ಅದರೊಳಗೆ ಎಮ್ ಟಿ ಇಸ್ ಒನ್ ಆಫ್ ದಿ ಸಬ್ಸೆಟ್ ಅಂತ ಹೇಳಿದೆ. ಸಬ್ಸೆಟ್ ಎಸ್ ಎಮ್ ಟಿ ಏನು ಸಬ್ಸೆಟ್, ಸಿ ಏನು ಸಬ್ಸೆಟ್, ಎಮ್ ಟಿ ಅನ್ನೋದು ಎಲ್ಲದಕ್ಕೂ ಸಬ್ಸೆಟ್. ನೋಡಿ ಫಸ್ಟ್ ಒಂದು ಬರ್ಸಿದ್ದೀವಿ ನೋಡ್ರಿ. ನೆಕ್ಸ್ಟ್ ಏನು ನೋಡ್ರಿ 1, 3 ಇದೆಯಾ ಇಲ್ಲ ರೀ. ಎ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ. ಗೊತ್ತಾಗ್ತಿದ್ಯಾ? ಈ 1, 3 ಅಂತ ಇದರಲ್ಲಿ ಇಲ್ಲ ರೀ. ನೆಕ್ಸ್ಟ್ ಎ ಸಿ ಏನಾದ್ರು 1, 3 ಇದೆಯಾ? ಇದೆ ಸಬ್ಸೆಟ್, ಪ್ರಾಪರ್ ಸಬ್ಸೆಟ್. ಎಸ್ ಸರ್ ಹೇಳಿದೆ ಅದು ನೋಡು, ಪ್ರಾಪರ್ ಸಬ್ಸೆಟ್ ಅಂತೀವಿ, ಸಬ್ಸೆಟ್ ಅಂತೀವಿ. ಎಸ್ ನೆಕ್ಸ್ಟ್ ಬಿ ಸಿ 159 ಇದೆ ಸಬ್ಸೆಟ್. ಓಕೆನಾ? ಯಾಕಂದ್ರೆ 159 ಇದೆಯಾ ಇದರೊಳಗೆ? ಇದೆ. ಬಿ ಇಸ್ ಸಬ್ಸೆಟ್ ಆಫ್ ಸಿ. ಬಟ್ ಸ್ವಲ್ಪ ಕರೆಕ್ಟಾಗಿ ಹೇಳಿ ಸರ್, ಸಿ ಇಸ್ ಸಬ್ಸೆಟ್ ಆಫ್ ಬಿ ಅಂತ ನೋಡ್ರಿ ಯಾರು ಹೇಳ್ತಾರೆ ಆನ್ಸರ್. ಯಾಕಂದ್ರೆ 1, 3, 5, 7, 9 ಇದರಲ್ಲಿ ಇದಾವ. 1, 5, 9 ಇದೆ, ಬಟ್ 3 ಇಲ್ಲ ರೀ, 7 ಇಲ್ಲ, 9 ಇಲ್ಲ. ನಾಟ್ ಎ ಸಬ್ಸೆಟ್. ಸಿ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ, ಬಟ್ ಬಿ ಇಸ್ ಎ ಸಬ್ಸೆಟ್ ಆಫ್ ಸಿ. ಕಾನ್ಸೆಪ್ಟ್ ನೆನ್ಪಿಟ್ಕೊಡ್ರಿ. ಯಾಕಂದ್ರೆ ಇಲ್ಲಿ ನೋಡಿ ಎ ಆ್ಯಂಡ್ ಸಿ, ಎ ಸಬ್ಸೆಟ್ ಆಫ್ ಬಿ, ಬಟ್ ಸಿ ಇಸ್ ನಾಟ್ ಸಬ್ಸೆಟ್ ಆಫ್ ಎ. ಯಾಕಂದ್ರೆ 7, 9 ಅಂದರೆ ಇಲ್ಲ ರೀ. ಸಿ ಇಸ್ ನಾಟ್ ಸಬ್ಸೆಟ್ ಆಫ್ ಎ, ಬಟ್ ಎ ಇಸ್ ಸಬ್ಸೆಟ್ ಆಫ್ ಬಿ. ಆ ಥರ. ಓಕೆನಾ? ಥ್ಯಾಂಕ್ ಯು. 1.3 ಅಲ್ಲಿ ಥರ್ಡ್ 1.3 ಅಲ್ಲಿ ಥರ್ಡ್ ಏನು ಕ್ವಶನ್ ಕೇಳಿದ ನೋಡ್ರಿ, ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಸೊ ಈ ಸ್ಟೇಟ್ಮೆಂಟ್ ಟ್ರೂ ಆರ್ ಫಾಲ್ಸ್ ಅದಕ್ಕೆ ಇನ್ಕರೆಕ್ಟಾ ಕರೆಕ್ಟಾ ಅಂತ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇದೊಂದು ಸೆಟ್ ಕೊಡ ಸ್ವಲ್ಪ ಕರೆಕ್ಟಾಗಿ ಕೇಳಿರಿ. ಇದನ್ನ ಈ ಥರ ಬರ್ತಾರೆ. ಎ 1, 2, ಇದನ್ನ ಎಕ್ಸ್ ಅನ್ಕೊಳ್ಳಿ. ಎಕ್ಸ್, 5 ಅಂದರೆ ಎಕ್ಸ್ ಅಂತ ಹೇಳಿದ್ರೆ 3, 4 ಈ ಥರ ಕನ್ಸಿಡರ್ ಮಾಡ್ತಾ. ಫಾರ್ ಎಕ್ಸಾಂಪಲ್ ಈಗ ಇರುವಾಗ ಎಲಿಮೆಂಟ್ ಹೆಂಗೆ ಹೋಗಿದ್ರೆ ಎಕ್ಸ್ ಬಿಲಾಸ್ ಟು ಎ ಹೋಗಿಲ್ಲ. 1 ಬಿಲಾಸ್ ಟು ಎ, 2 ಬಿಲಾಸ್ ಟು ಎ ಅಂದ್ರೆ ಮೊದಲೇ ಹೇಳಿದೆ ಬಿಲಾಸ್ ಟು ರೆಪ್ರೆಸೆಂಟ್ ಆಫ್ ಎ ಸೆಟ್ ಯಾವಾಗ 2 ಬಿಲಾಸ್ ಟು ಎ, 5 ಬಿಲಾಸ್ ಟು ಎ ಈ ಥರ ಬರ್ತೀರ. 5 ಬಿಲಾಸ್ ಟು ಎ ಅಂದರೆ ಎಕ್ಸ್ ಅಂದರೆ ಏನಿದೆ 3, 4 ಬಿಲಾಸ್ ಟು ಎ ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಟಾಪಿಕ್ ಸಬ್ಸೆಟ್ ಬರೋದು ಏನಂದ್ರೆ ಹೇಳ್ತೇವೆ ಅವ್ರು ಬಂದಿದೆ. ಈಗ ಏನು ಸಬ್ಸೆಟ್ ಏನು ಬಂದು ಹೇಳ್ರಿ 1 ಸಬ್ಸೆಟ್ ಆಫ್ ಎ. ಕರೆಕ್ಟಾ? ಅಂದರೆ A2 ಇಸ್ ಸಬ್ಸೆಟ್ ಆಫ್ ಎ. ಈಗ ಫಾರ್ ಎಕ್ಸಾಂಪಲ್ ಇದನ್ನು ಬರೀಬೋದು ಎಕ್ಸ್ ಏನು ಬರ್ತೀವಿ ಎಕ್ಸ್ ಈ ಸಬ್ಸೆಟ್ ಆಫ್ ಎ ಅಂದರೆ ಇದು ಸಬ್ಸೆಟ್ ಆಫ್ ಎ. 1 ಸಬ್ಸೆಟ್ ಆಫ್ ಎ, 1, 2 ಸಬ್ಸೆಟ್ ಆಫ್ ಎ. ಟೋಟಲ್ ಸಬ್ಸೆಟ್ ಎಷ್ಟು ಬರ್ತವೆ ಗೊತ್ತಾ? 1, 2, 3, 4 ಅಂದ್ರೆ ಎಷ್ಟು ಅಂದರೆ 2 ಪವರ್ 4 16 ಸಬ್ಸೆಟ್ ಬರ್ತಾವೆ ರೀ. ಎಮ್ ಟಿ ಇಸ್ ಆಲ್ಸೋ ಕಾಲ್ಡ್ ಸಬ್ಸೆಟ್ ಆಫ್ ಎ. ಕರೆಕ್ಟಾ? ಎಮ್ ಟಿ ಅನ್ನೋ ಸಬ್ಸೆಟ್ ಆಫ್ ಎ. ಎಸ್ ಆರ್ ಈ ಥರ ಬರ್ತಾವೆ. ಎಮ್ ಟಿ ಅಂದರೆ ಇಂಟು ಬರಿಬೋದು, ಇಲ್ಲಿ ಫ್ಲವರ್ ಬ್ರಾಕೆಟ್ ಹಾಕ್ಬೋದು. ಸೊ ಇವೆಲ್ಲ ಸಬ್ಸೆಟ್ ಆಗ್ಬಿಡ್ತಾವೆ. ಅಂದರೆ ಇದನ್ನು ಬಟ್ ಕರೆಕ್ಟ್ ಇದನ್ನು ಯಾವ ಹೇಳಿದ್ರೆ ಎಕ್ಸ್ ಫ್ಲವರ್ ಬ್ರಾಕೆಟಲ್ಲಿ ಎಕ್ಸ್ ಅಂದರೆ ಏನೇನು ಇದು ಅಂದರೆ ಅದು ಮತ್ತೆ ಫ್ಲವರ್ 3, 4 ಸಬ್ಸೆಟ್ ಆಫ್ ಎ ಈ ಥರ ಬರ್ತೀವಿ. ಅಂದರೆ 2 ಫ್ಲವರ್ ಬ್ರಾಕೆಟ್ ಹಾಕಿ ಸಬ್ಸೆಟ್ ಆಫ್ ಎ ಅಂತ ಬರ್ತೀವಿ.
ಅರ್ಥ ಆಯ್ತಾ? ಈಗ ಇದಕ್ಕೆ ಬರ್ತದೆ, ಅದು ಅಂಡರ್ಸ್ಟ್ಯಾಂಡಿಂಗ್ ಆದರೆ ಈಗ ಬರ್ತದೆ ನೋಡಿ. ಈ ಫಸ್ಟ್ 3, 4 ಒಂದೇ ಫ್ಲವರ್ ಬ್ರಾಕೆಟ್ ಏನದು ಬಿಲಾಂಗ್ಸ್ ಟು ನಾಟ್ ಎ ಸಬ್ಸೆಟ್, ದಟ್ ಇಸ್ ಕಾಲ್ಡ್ ಇನ್ಕರೆಕ್ಟ್. ಕರೆಕ್ಟ್ ಅಂತ ಇದು ಬರ್ತದೆ, ಅರ್ಥ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಒನ್ ಬಿಲಾಂಗ್ಸ್ ಟು ಕರೆಕ್ಟ್. ಥರ್ಡ್ ಒನ್ ಸಬ್ಸೆಟ್ ಮತ್ತೆ ಬರಬೇಕು, ಸಬ್ಸೆಟ್ ಕರೆಕ್ಟ್. 1 belongs to A, yes, 1 belongs to A, 5 belongs to A, 2 belongs to A, X belongs to A, 1 belongs to A, correct. 1 subset of A, not correct. ಯಾಕಂದರೆ ಹಿಂಗೆ ಬರುತ್ತೆ, ಫ್ಲವರ್ ಬ್ರಾಕೆಟ್ ಸಬ್ಸೆಟ್ ಯಾವುದು ಫ್ಲವರ್ ಬ್ರಾಕೆಟ್ ಇದೆ, ಇನ್ಕರೆಕ್ಟ್. ನೆಕ್ಸ್ಟ್ 1 to 5 ಸಬ್ಸೆಟ್ ಆಫ್ ಎ ಬರಿಬೋದು, 1 to 5 ಬರೀರಿ, ಸಬ್ಸೆಟ್ ಆಫ್ ಎ ಬರಿಬೋದು, ಕರೆಕ್ಟ್. 1 to 5 ಬಿಲಾಂಗ್ಸ್ ಟು ಬರೆಯೋದಾಗ ನೋಡ್ರಿ, ಇಲ್ಲಿ ನಾವು ಬಿಲಾಂಗ್ಸ್ ಟು ಬರ್ತೀವಿ, ಫ್ಲವರ್ ಬ್ರಾಕೆಟ್ ಹಾಕಿಲ್ಲ ರೀ ನಾವು, ಸೊ ಇನ್ಕರೆಕ್ಟ್. 1 to 3 ಸಬ್ಸೆಟ್ ಆಫ್ ಎ, ತಪ್ಪು ಕೇಳಿದ್ರೆ ಇಲ್ಲಿ 1 to 3 ಇತ್ತಲ್ಲ, 3ನೇ ಇಲ್ಲ ರೀ, ಇದು ಒಂದು ಎಲಿಮೆಂಟ್, ಇದು ಒಂದು ಆಬ್ಜೆಕ್ಟ್, ಇದಕ್ಕೆ ಜಾಯಿಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಾಂದ್ರೆ ನೀವು ಸಬ್ಸೆಟ್ ಹೆಂಗೆ ಬರೀ ಗೊತ್ತಾ, 1 to ಇದಿಷ್ಟು ಬರೀಬೇಕು, ಹಿಂಗೆ ಬರೀಬೇಕಾಗುತ್ತೆ. 1 to 3, 4 ಸಬ್ಸೆಟ್ ಆಫ್ ಎ ಅಂತ ಬರೀಬೇಕು, ಯಾಕಂದ್ರೆ ಸಪ್ರೇಟ್ ಆಗಿ ಇಲ್ಲ ರೀ, ಇದೊಂದು ಆಬ್ಜೆಕ್ಟ್ ಆಗಿ ಒಂದು ಸೆಟ್ ಆಗಿಬಿಟ್ಟಂದ್ರೆ ಅದು, ಸೊ ಹಿಂಗೆ ಕರೆಕ್ಟ್. ಎಂಟಿ ಬಿಲಾಂಗ್ಸ್ ಟು ಎ ರೀ. ಫಸ್ಟ್ ಆಫ್ ಆಲ್ ಇದ್ರೊಳಗೆ ಎಂಟಿ ಕಾಣಲ್ಲ ರೀ, ಬಟ್ ಬಿಲಾಂಗ್ಸ್ ಟು ಅಂದ್ರೆ ಏನು ಹೇಳ್ರಿ ನಿನಗೆ, ಎಂಟಿ ಅನ್ನೋದು ಇರುತ್ತೆ. ಈಗ ಒಂದು ವೇಳೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಎಂಟಿ ಅಂತ ಕೊಟ್ಟಾಗ ಅವಾಗ ಬಿಲಾಂಗ್ಸ್ ಟು ಎ ಅಂತ ಬರ್ತದೆ. ಈಗ ಯಾಕಂದರೆ 5 ಬಿಲಾಂಗ್ಸ್ ಟು ಎ ಅಂದರೆ ಎಂಟಿ ಬಿಲಾಂಗ್ಸ್ ಟು ಎ, ಬಟ್ ಅವ್ರು ಕೊಟ್ಟಿಲ್ಲ, ಇರುತ್ತೆ ಎಂಟಿ ಬಟ್ ಕೊಟ್ಟಿಲ್ಲ, ಬಿಲಾಂಗ್ಸ್ ಟು ಬರಲ್ಲ, ಕರೆಕ್ಟ್. ಎಂಟಿ ಸಬ್ಸೆಟ್ ಆಫ್ ಎ, ಕರೆಕ್ಟ್. ಎಂಟಿ ಸಬ್ಸೆಟ್ ಆಫ್ ಎ, ಕರೆಕ್ಟ್. ಯಾಕೆ ಸಬ್ಸೆಟ್ ಒಳಗೆ ಎಂಟಿ ಸಬ್ಸೆಟ್ ಇದು ನೋಡ್ರಿ, ಇದು ಯಾವಾಗ ಬರುತ್ತಂದ್ರೆ ಈ ಸೆಟ್ಟಲ್ಲಿ ನಾವು ಎಂಟಿ ಇದ್ದಾಗ ಸಬ್ಸೆಟ್ ಬರಿಬೋದು, ಫ್ಲವರ್ ಬ್ರಾಕೆಟ್ ಹಾಕೋದು. ಯಾಕಂದ್ರೆ ಸಿಂಗಲ್ ಸೆಟ್ ಒಂದು ಎಲಿಮೆಂಟ್ ಒಳಗೆ ಇರಬೇಕು, ಇಲ್ಲೇ ಇಲ್ಲ, ಆರಾಮಾಗಿ ಎಂಟಿ ಬಂತು ಸಬ್ಸೆಟ್, ನಾಟ್ ಕರೆಕ್ಟ್, ಕರೆಕ್ಟ್. 1.3 ಫಸ್ಟ್ ಒನ್ ಸೇಮ್ ನೋಡ್ರಿ ಸ್ಟೇಟ್ಮೆಂಟ್, ಸಬ್ಸೆಟ್ ನಾಟ್ ಸಬ್ಸೆಟ್ ಅಂತ ಬರೀರಿ, ಟ್ರೈ ಮಾಡಿ. ಎಕ್ಸಾಂಪಲ್ 10 ಸೇಮ್ ಪ್ರಾಬ್ಲಮ್, ಸಬ್ಸೆಟ್ ನಾಟ್ ಸಬ್ಸೆಟ್, ಅದಕ್ಕೆ ರೀಸನ್ ಕೊಡ್ರಿ. ಸಬ್ಸೆಟ್ ಆಗಲಿಲ್ಲ ಅಂದರೆ ಸಮ್ ಎಲಿಮೆಂಟ್ ನಾಟ್ ಬಿಲಾಂಗ್ಸ್ ಟು ಅಂತ ಕೊಡ್ರಿ, ಟ್ರೈ ಮಾಡಿ. ಎಕ್ಸಾಂಪಲ್ 10 1.3 ಸೆಕೆಂಡ್ ಒಂದು ಸೇಮ್ ಇದೆ, ಸಬ್ಸೆಟ್ ನಾಟ್ ಸಬ್ಸೆಟ್, ಸ್ಟೇಟ್ಮೆಂಟ್ ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ರೆ ಸ್ವಲ್ಪ ಟ್ರೈ ಮಾಡಿರಿ, ಹೋಮ್ವರ್ಕ್. ಥ್ಯಾಂಕ್ ಯು. ಎಕ್ಸಾಂಪಲ್ 11 ಸೇಮ್ ಇದೆ, ನೀವೇ ಒಂದು ಎಕ್ಸಾಂಪಲ್ ತಗೊಂಡು ಎ ಸಬ್ಸೆಟ್ ಆಫ್ ಬಿನ ಇಲ್ಲ ಬಿ ಸಬ್ಸೆಟ್ ಆಫ್ ಸಿನ ಅಂತ ನೀವೇ ಕಂಡುಹಿಡಿಯಿರಿ.